ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ ಯಾಕೆ ಹೇಳ್ತಿದ್ಯಾ ಪೂರ್ವಿ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಮುಗೀತಕ್ಕ, ನಮ್ ಕತೆ ಮುಗೀತು ಮುಗೀತು. ಎಲ್ರಿಗೂ ಸತ್ಯ ಗೊತ್ತಾಗೋಗ್ತೈತೆ. ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು, ಏನಾಯ್ತಿ? ನಾವು ಯಾವ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ವೋ ಅದು ಚಂಚಲ ಅಕ್ಕನ್ಗೆ ಗೊತ್ತಾಗೋಯ್ತು. ಗೊತ್ತಾಯ್ತು ಅಂದ್ರೆ ಹೀಗೆ ಪೂರ್ವಿ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಇಲ್ಲಿಂದ ಹೊಟ್ಟೋಗೋಣ ಅಂತಂದ್ರೆ ಅಮ್ಮಾಜಿ ನೋಡಿದ್ರೆ ನನ್ನ ನಿನ್ನೆ ಯಾವ್ದೋ ಕಾಲೇಜಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ. ಇನ್ನು ಅವ್ವ ಅಂತೂ ನಾನು 7 ಗಂಟೆ ಊರಿಗೆ ಬರ್ಬೇಡ ಅಂತ ನನಗ್ ಬೈದ್ ಬಿಟ್ರು. ನನ್ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಹಂಗಿದ್ರೆ ಚಂಚಲ ಅಕ್ಕಂಗೆ ನಂದನ್ನವ್ರ ತಾಳಿ ಕಟ್ಟಿದ್ದು ನನ್ನಲ್ಲ ನಿನಗೆ ಅಂತ ಗೊತ್ತಾಗೋಯ್ತಾ ಪೂರ್ವಿ? ಹೌದು ಅಕ್ಕ, ಹೋಗಿ ಹೋಗಿ ಅವ್ರು ಗೊತ್ತಾಗ್ಬೇಕಾ? ನನಗಂತೂ ಕೈ ಕಾಲೇ ನಡಕ್ತಾ ಐತೆ, ತುಂಬಾ ಭಯ ಆಗ್ತಾ ಇದೆ ಕಡೆ. ಹಂಗಿದ್ರೆ ಚಂಚಲ ಅಕ್ಕ ಈಗ ಎಲ್ರಿಗೂ ವಿಷಯ ಹೇಳ್ಬಿಡ್ತಾರಲ್ವಾ? ನೋಡ್ರಿ, ಸರಿಯಾಗಿ ನೋಡಿ. ಅಕ್ಕಿ ಇಟ್ರೆ ನಮ್ಮಿಬ್ರಿಗೂ ಸಾಲಕ್ಕಿಲ್ಲ. ಬೇಳೆ ನಾಳೆ ಮುಗ್ದೋಗ್ತೈತೆ, ಕಾಲಿಗೆ ದಪ್ಪ. ಮನೆಯೊಳಗಡೆ ಒಂದು ತುಂಡು ತರಕಾರಿ ಇಲ್ಲ. ನೀರ್ ಬೆರೆಸ್ಕೊಂಡು ಮಜ್ಜಿಗೆ ಕುಡಿಯುವ ಅಂತಂದ್ರೆ ಒಂದ್ ತೊಟ್ಟು ಮೊಸರು ಇಲ್ಲ. ಅದ್ ದೇವ್ರಿಗೆ ದೀಪ ಹಚ್ಚಿ ಬೇಡುವ ಅಂದ್ರೆ 2 ಚಮಚ ಎಣ್ಣೆನೂ ಇಲ್ಲ. ನಿನ್ನೆಯಿಂದ ನೀವು ಪಾವನಿ ಆಟೆಯ ಊಟ ಮಾಡಿರೋದು. ನಾನು ಊರ್ವಶಿ. ಅದ್ಕೆವಾ ಬೇಡ, ಅದ್ಕೆವಾ ಹೋಗಿ ಪುಟ್ಬಿಡಿ. ಏನಿ ಸುಮ್ನಿರು ಊರ್ವಶಿ. ಅದ್ಕೆವಾ ಇರಿಸ್ತಮ್ಮಯ್ಯ, ಹಾಗೆ ಹಂಗಿದನ್ನೆಲ್ಲ ಹೇಳ್ಬೇಡಿ. ಒಂದ್ ಹೆಂಡತಿಯಾಗಿ ಗಂಡನಿಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಾರ್ದು ಅಂತ ನಾನು ಸುಮ್ಕೆಲ್ಲ ಇದ್ದೆ. ಆದ್ರೆ ಒಂದ್ ತಾಯಿಯಾಗಿ ನನ್ಗಿನ್ ಸುಮ್ಕಿರಕ್ಕಾಗಕ್ಕಿಲ್ಲ. ಕೆಲವೊಂದನ್ನ ಬಾಯ್ ಬಿಟ್ಟು ಹೇಳಲಿಲ್ಲ ಅಂತಂದ್ರೆ ಅರ್ಥ ಆಗಕ್ಕಿಲ್ಲ ಊರ್ವಶಿ. ನಾನು ಊರ್ವಶಿ ಒಂದೊಂದೊತ್ತನು ಒಂದೊಂದ್ ಚಂಪು ನೀರ್ ಕುಡ್ಕೊಂಡು ಕಳೀತಾ ಇದ್ದೀವಿ. ಅದ್ ಗೊತ್ತಾಯ್ತಾ ನಿಮ್ಗೆ? ಬಾಯ್ ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿರಲ್ಲ, ಇದಕ್ ನಿಮ್ಮ ಹತ್ರ ಏನ್ ಉತ್ತರ ಐತೆ? ಮಾತೆತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಿರಲ್ಲ. ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದ. ಇದನ್ನೆಲ್ಲ ಯಾವತ್ತೂ ನಿಮ್ಮ ಹತ್ರ ಹೇಳ್ಬಾರ್ದು ಅನ್ಸಿದ್ದೆ. ನಾನು ಹೇಳೋವಳು ಅಲ್ಲ, ಆದ್ರೆ ಈಗ ಆ ಪರಿಸ್ಥಿತಿ ಬಂದೈತೆ. ಯಾಕೆಂದ್ರೆ ನಿಮ್ಮ ಮೊಂಡ್ತನ, ನಿಮ್ಮ ಹಠ ಬರೀ ನನ್ನನ್ ಮಾತ್ರ ನುಂಗ್ತಿಲ್ಲ, ನಿಮ್ ಮಕ್ಳನ್ನು ನುಂಗ್ತೈತೆ. ಚಂಚಲ ಅಕ್ಕನ್ಗೆ ವಿಷಯ ಗೊತ್ತಾಗಿರೋದು ನಿನಗ್ ಖುಷಿ ಆಗ್ತಾಯ್ತಾ? ಹೂ ಕಣೆ, ಅದಕ್ ಕಾರಣ ಐತೆ ನೋಡು. ಇಷ್ಟು ದಿನ ಈ ಒಂದ್ ಸತ್ಯನ ನಾನು ನೀನು ಮನ್ಸಲ್ಲೇ ಇಟ್ಕೊಂಡು ಎಷ್ಟು ಒದ್ದಾಡ್ತಿದ್ವಿ ಅಲ್ವಾ? ನಮ್ ಭಯ, ನಮ್ ಒದ್ದಾಟ, ನಮ್ ಆತಂಕ ಯಾವತ್ತು ಯಾರಿಗೂ ಈ ಸತ್ಯನ ಹೇಳಕ್ ಬಿಡ್ತಾನೆ ಇರ್ಲಿಲ್ಲ. ಆದ್ರೆ ಇವತ್ತು ಚಂಚಲ ಅಕ್ಕ ಎಲ್ರಿಗೂ ಹೇಳ್ತಾರೆ. ನನ್ ಗೊತ್ತೈತೆ ಕಣೆ, ಇದ್ರಿಂದ ಈ ಮನೇಲಿ ದೊಡ್ಡ ಗಲಾಟೆನೆ ನಡೀತೈತೆ ಅಂತ. ಆದ್ರೆ ಎಷ್ಟೇ ಬಿರುಗಾಳಿ ಬಂದು ದೊಡ್ಡ ದಾಂಧಲೆ ಎಬ್ಸಿದ್ರು ಕೊನೆಗೊಂದ್ ನಿಮಿಷ ಎಲ್ಲ ಶಾಂತ ಆಗೋ ತರ ಈ ಮನೇನು ತಣ್ಣಗಾಗ್ತೈತೆ.
ಎಲ್ರಿಗೂ ಸತ್ಯ ಒಪ್ಕೊಳ್ಳೋ ಮನಸ್ಥಿತಿ ಬರ್ತೈತೆ ಪೂರ್ವಿ. ಒಂದೆರಡು ದಿನ ಕೋಪ ಮಾಡ್ಕೋಬಹುದು, ಬೈಬೋದು, ಅಪ್ಪ ಏನು ನೊಂದ್ಕೋಬಹುದು, ಆದ್ರೆ ಅಷ್ಟೇ. ಆದ್ರೆ ಕೊನೆಗೊಂದಿನ ನೀನೇ ನಂದನ್ನೋರ್ ಹೆಂಡತಿ ಅಂತ ಒಪ್ಕೋತಾರ ಕಣೆ. ಆಮೇಲೆ ನಾನು ಈ ಮನೆಯಿಂದ ಹೊರಡ್ತೀನಿ. ನಿನ್ ಜೀವನ ಶುರು ಆಗ್ತೈತೆ ಪೂರ್ವಿ. ನಂದನ್ನೋರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪೂರ್ವಿ. ಕತ್ಲಿನ ಬೆನ್ನಿಗೆ ಬೆಳ್ಕಿರೋ ತರ ಈ ಕೆಟ್ಟ ಪರಿಸ್ಥಿತಿಯಿಂದ ನೀನ್ ಒಳ್ಳೆ ನಾಳೆಗಳೈತೆ. ಎಲ್ಲ ಸರಿ ಹೋಗ್ತೈತೆ ಪೂರ್ವಿ, ಅಳ್ಬೇಡ್ವೆ. ಇವತ್ತೇನೇನ್ ನಡೀತಾಯ್ತೋ ನಡೀಲಿ, ಇವತ್ತೆಲ್ಲ ಸಹಿಸ್ಕೊಬಿಡೋಣ ಪೂರ್ವಿ. ತಲೆ ಕೆಟ್ಟಾಯ್ತಾಗ ನಿನಗೆ? ತಿಟ್ಟವಾಗ್ಲೂ ತಲೆ ಕೆಟ್ಟೈತೆ. ಯಾರಿಗೆ ಬೇಕು ನಿನ್ನ ತ್ಯಾಗ? ನನಗೆ ಈ ಮನೆ ಆಗ್ಲಿ, ಈ ಮನೇಲಿ ಸೊಸೆ ಸ್ಥಾನನಾಗ್ಲಿ, ನೀನ್ ಅನುಭವಿಸ್ಬೇಕಾಗಿರೋ ಪ್ರೀತಿ ಖುಷಿ ಇದು ಯಾವುದು ನಂದಲ್ಲ. ಎಲ್ಲ ನಿಂತು ಕಡೆ. ಒತ್ತಾಯವಾಗಿ ಎಲ್ಲ ನನ್ ಮಡ್ಲಿಗೆ ಹಾಕ್ಬೇಡ. ಪೂರ್ವಿ ನನ್ ಮಾತ್ ಕೇಳೆ. ಬೇಡ, ನೀನೇನು ಹೇಳೋದ್ ಬೇಡ. ಇಷ್ಟಕ್ಕೂ ನಾನು ಈ ಮನೇಲಿ ಇದ್ರೆ ತಾನೆ. ನಾನು ಈಗ್ಲೇ ಇಲ್ಲಿಂದ ಹೋಗ್ತೀನಿ. ಪೂರ್ವಿ ಪೂರ್ವಿ ನಿಲ್ಕೊ ಒಂದ್ ನಿಮಿಷ. ಏನ್ ಮಾಡ್ತಿದ್ಯಾ ನೀನು? ದುಡುಕ್ಬೇಡ್ವೆ. ನೋಡಕ್ಕ, ನಾನು ಇನ್ನೊಂದು ಕ್ಷಣನೂ ಈ ಮನೇಲಿ ಇರಕ್ಕಿಲ್ಲ. ನಾನು ಈಗಲೇ ಹೋಗ್ತಾ ಇದೀನಿ. ನೀನೇನಾದ್ರೂ ತಡೆದ್ರೆ ನನ್ ಮೇಲಾಣೆ. ಓ, ಪದ್ಮಿನಿ ಇಲ್ಲೇ ಇದ್ದಾಳಲ್ಲ. ಒಂದು ಮಾತು ಶೋಭರಾಜ್ ಬಗ್ಗೆ ಕೇಳ್ಬಿಡ್ಲಾ? ಪದ್ಮಿನಿ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಅಯ್ಯೋ, ಚಂಚಲಕ್ಕ ಫೋಟೋ ನೋಡಿದ್ರು ಅಂತ ಪೂರ್ವಿ ಹೇಳಿದ್ಲು. ಅವ್ರೇನಾದ್ರು ನಂದನ್ನೋರ್ಗೆಲ್ಲ ವಿಷಯ ಹೇಳ್ಬಿಟ್ರ? ಪದ್ಮಿನಿ, ಈ ಶೋಭರಾಜು ಡ್ಯಾನ್ಸ್ ಶೋ ಕೋಆರ್ಡಿನೇಟರ್. ಇವ್ರು ಶೋಭರಾಜ್ ಬಗ್ಗೆ ಯಾಕೆ ಕೇಳ್ತವ್ರೆ? ಅವ್ರು ಏನಾರ ಇವ್ರಿಗೆ ಸಿಕ್ಕು, ನಾನು ಅವತ್ ಮದ್ವೆ ಮುಹೂರ್ತ ಹತ್ರ ಬಂದ್ರು ಅವನ್ ಜೊತೆಲೇ ಇದ್ದೆ ಅಂತ ಏನಾದ್ರು ಹೇಳಿದ್ನ? ಅಯ್ಯಯ್ಯೋ. ಪದ್ಮಿನಿ, ನಿನ್ನೆ ಕೇಳ್ತಿರೋದು, ಈ ಶೋಭರಾಜು ಡ್ಯಾನ್ಸ್ ಶೋಗೆ ಕೋಆರ್ಡಿನೇಟರಾ? ಯಾಕೆ ನಂದನ್ನವ್ರೆ, ಅವನೇನಾದ್ರೂ ಸಿಕ್ಕಿದ್ನಾ? ಅಲ್ಲ, ಈ ಶೋಭರಾಜ್ ವಿಚಾರ ಯಾಕೆ? ಅವ್ರೇನಾದ್ರು ಫೋನ್ ಮಾಡಿದ್ರ ಅಂತ? ಪೊಲೀಸ್ನನ್ನ ಕರೆಸಿ ಇದೆಲ್ಲ ಕೇಳಿದ್ದಾರೆ ಅಂದ್ರೆ ಪದ್ಮಿನಿ ಗ್ಯಾರಂಟಿ ಹೆದರ್ಕೋತಾಳೆ. ಹಾಗೇನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ನಿಜ ಹೇಳು, ನೀನ್ ಮದುವೆ ದಿನ ಶೋಭರಾಜ್ ಜೊತೆ ಕಾರಲ್ಲೆಲ್ಲಾದ್ರೂ ಹೋಗಿದ್ಯಾ? ಅಯ್ಯಯ್ಯೋ, ನಂದನ್ನವ್ರ ಪತ್ರದಲ್ಲಿ ನಾನು ಡ್ಯಾನ್ಸ್ಗೆ ಹೋಗ್ತೀನಿ ಅಂತಷ್ಟೇ ಹೇಳಿದ್ದೆ. ಆದ್ರೆ ಶೋಭರಾಜ್ ಜೊತೆ ಅಂತ ಹೇಳಿರ್ಲಿಲ್ಲ. ಈಗ ಶೋಭರಾಜ್ ಇವ್ರಿಗೆ ಸಿಕ್ಕಿ ಒಂದಕ್ಕೆರಡು ಸೇರ್ಸಿ ಏನಾದ್ರೂ ಹೇಳಿದನ? ಪದ್ಮಿನಿ, ಏನಾಯ್ತು? ನೀನ್ ಹೀಗ್ ಕಣ್ಣೀರ್ ಹಾಕಿದ್ರೆ ನನ್ಗೇನು ಅರ್ಥ ಆಗಲ್ಲ. ನಿಜ ಹೇಳು, ಮದುವೆ ದಿನ ನೀನೆಲ್ಲಾದ್ರೂ ಆಚೆ ಹೋಗಿದ್ಯಾ? ನನ್ನ ಕ್ಷಮಿಸ್ಬಿಡಿ ನಂದನ್ನವ್ರೆ. ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ. ಆದ್ರೆ ನಾನೆಲ್ಲ ಹೇಳುವಷ್ಟರಲ್ಲಿ ನಿಮಗ್ ಸತ್ಯ ಗೊತ್ತಾಗೋಗಿತ್ತು. ನನಗ್ ಬೇರೆ ದಾರಿ ಇರ್ಲಿಲ್ಲ ನಂದನ್ನವ್ರೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರ್ಬೇಕು ಅಂತಾನೆ ಹೊರಟೆ. ನಿಮ್ಮ ಹತ್ರನೂ ಹಾಗೆ ಹೇಳಿದ್ದೆ. ಆದ್ರೆ ಎಲ್ಲ ನನ್ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನ್ಗ್ ಒಂದೇ ಒಂದ್ ಅಂದಾಜ್ ಇದ್ದಿದ್ರು ನಾನ್ ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನ್ನವ್ರೆ. ನಾನ್ ನಿಜಾನೇ ಹೇಳ್ತಿದ್ದೀನಿ. ನನ್ ಬೇಕು ಅಂತ ಈ ತರ ಮಾಡಿಲ್ಲ ನಂದನ್ನವ್ರೆ. ಈ ತರ ನಡಿಬಾರ್ದು ಅಂತ ಎಷ್ಟೇ ತಡೆಯಕ್ ಪ್ರಯತ್ನ ಪಟ್ರು
ಎಲ್ಲ ನನ್ನ ಕೈ ಮೀರೋಯ್ತು. ಇದರಿಂದ ನನ್ನ ನಿಮ್ಮ ಆಸೆ, ಕನಸು, ಪ್ರೀತಿ ಎಲ್ಲ ನುಚ್ಚು ನೂರಾಗ ಅವತ್ತಿಂದ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಸತ್ಯ ಹೇಳಕ್ಕೆ ಒದ್ದಾಡ್ತಿದ್ದೀನಿ. ಎಲ್ಲ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಧೈರ್ಯ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳಕ್ಕೂ ಇದೇ ಕಾರಣ ನಂದನ್ ಅವ್ರೆ. ಒಂದ್ ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳಕ್ಕೆ ಬಿಡ್ಲಿಲ್ಲ ನಂದನ್ ಅವ್ರೆ. ದಯವಿಟ್ಟು ನಂದನ್ ಅವ್ರೆ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮ್ ಕಾಲ್ ಮೆದ್ದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಕೊಡಿ. ಪದ್ಮಿನಿ ಏನ್ ಮಾಡ್ತಾ ಇದ್ದೀನಿ? ನಾನು ಏನೂ ತಪ್ಪು ಮಾಡಿಲ್ಲ ನಂದನ್ ಅವ್ರೆ. ಆದ್ರೂ ಇದೆಲ್ಲ ನಂದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇಕಾ ಶಿಕ್ಷೆ ಕೊಡಿ, ನಾನು ಅನ್ಭವಿಸಕ್ ರೆಡಿ. ಆದ್ರೆ ಪೂರ್ವಿ ಮೇಲ್ ಮಾತ್ರ ಕೋಪ ಮಾಡ್ಕೋಬೇಡಿ ನಂದನ್ ಅವ್ರೆ. ಇದ್ರಾಗೆ ಅವಳದೇನು ತಪ್ಪಿಲ್ಲ. ಪದ್ಮಿನಿ ಪ್ಲೀಸ್ ಸುಮ್ಮನೆ ಇರು. ಏನ್ ಮಾತಾಡ್ತಾ ಇದೀಯಾ? ನೀನ್ ಏನ್ ಹೇಳ್ತಿದ್ಯೋ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಪೂರ್ವಿ ವಿಷಯ ಯಾಕೆ ಬಂತಿಲ್ಲಿ? ಪೂರ್ವಿಗೂ ಇದಕ್ಕೂ ಏನ್ ಸಂಬಂಧ? ಯಾವ ಸಮಯದೊಳಗಡೆ ಬರ್ಲಿಲ್ಲ ನೀನು? ಅದರಿಂದೇನೋ ಅನಾಹುತ ಆಯ್ತು ಅಂದ್ಯಲ್ಲ, ಏನದು? ಹೋ, ನಂಗೆಲ್ಲ ಡೀಟೇಲ್ ಆಗಿ ಹೇಳು, ಕನ್ಫ್ಯೂಸ್ ಮಾಡಬೇಡ. ಬಟ್ ಮದ್ವೆ ದಿನ ನೀನೆಲ್ಲೋ ಆಚೆ ಹೋಗಿದ್ದೆ ಅನ್ನೋದಂತೂ ನಿಜ ಅಂತ ಆಯ್ತು ತಾನೆ? ಪದ್ಮಿನಿ ಏನಾಯ್ತು? ಇರು, ಪೂರ್ವಿನೂ ಕರ್ಕೊಂಬರ್ತೀನಿ. ಅದೇನೇನಾಗಿದೆಯೋ ನಂಗೆಲ್ಲ ಗೊತ್ತಾಗ್ಬೇಕು ಇವತ್ತು. ಈಗ ಬಂದೆ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನಂದನ್ನವ್ರಿಗೆ ಏನು ಗೊತ್ತೇ ಇರ್ಲಿಲ್ವಾ? ಎಲ್ಲ ಸತ್ಯನೂ ನಾನೇ ಹೇಳ್ಬಿಟ್ನ. ಏನ್ ಮಾಡ್ಲಿ ನಾನು? ಈ ಸತ್ಯನ ಹೆಂಗ್ ಒಪ್ಕೋತಾರ ಅವರು?